ಸ್ನೇಹಿತರೆ, ನಾವೀಗ ಹಾವೇರಿ ಜಿಲ್ಲಾ ರಾಣೆಬೆನ್ನೂರು ತಾಲೂಕು ಆರಗೊಪ್ಪ ಗ್ರಾಮದಲ್ಲಿ ಮುಡಪ್ಪ ಇವರ ಜಮೀನಿನಲ್ಲಿ ಬಂದಿದ್ದೇವೆ. ಮುಡಪ್ಪ ಇವರ ಜಮೀನಲ್ಲಿ ನಮಸ್ಕಾರ ಮುಡಪ್ಪರೇ. ನಮಸ್ಕಾರ ಸರ್. ನಾವು ನಿಮ್ಮ ಹೊಲಕ್ಕೆ ಬಂದು ನೋಡಿದಾಗ ಈ ಹತ್ತಿ ಬೆಳೆ ಭಾಳ ಅಂದ್ರೆ ಒಂದು ಚೋಟು ಒಂದು ಗೇಣು ಇತ್ತು. ಅವಾಗ ಒಂದು ಯಾವುದೋ ಬ್ರೂಮರ್ ಕಂಪ್ನಿದ ಆರ್ಗಾನಿಕ್, ಅದು ಬ್ರೂಮರ್ ಕಂಪ್ನಿದ ಗಟ್ಟಿ ಗೊಬ್ಬರ ಹಾಕಿದ್ರಿ. ಅದು ಫರ್ಟಿಲೈಸರ್ಗೆ ಹೋಲಿಸಿದ್ರೆ 20 ಗೊಬ್ಬರ ಇದ್ದಂಗೆ ಇತ್ತು. ನಾನು ನೋಡಿದ್ದೆ, ವೀಕ್ಷಣೆ ಮಾಡಿದ್ದೆ. ಅವಾಗ ಭಾಳ ಅಂದ್ರೆ 2 ಎಲೆ 4 ಎಲೆ ಇತ್ತು. ಅದ ನಂತರ ನಾವು ನಿಮಗೆ ಒಂದು ಸೊಲ್ಯೂಷನ್ ಕೊಟ್ವಿ. ನಮ್ಮ ವಿಕ್ಟರಿ ಕಿಟ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಹರಿಹರ ಈ ಕಂಪ್ನಿಯಿಂದ ಸುಮಾರು ಆರ್ಗಾನಿಕ್ ಪ್ರಾಡಕ್ಟ್ ಅದಾವೆ ಅಗ್ರಿಕಲ್ಚರ್ ಸಂಬಂಧಪಟ್ಟವು. ಅದರಾಗ ನೀವು ಬ್ಲ್ಯಾಕ್ ಕೋಡು, ರೂಟ್ ಕಿಂಗ್ ಹಾಗೂ ಪವರ್ ಸ್ಟಾರ್ ಇವನ್ನ ಮಿಕ್ಸ್ ಮಾಡ್ಕೊಂಡು ಹೊಡಿ ಅಂದಿದ್ವಿ. ನಮ್ಮ ಮಾತಿಗೆ ನೀವು ಒಪ್ಕೊಂಡು ಆ ಎಣ್ಣೆನ ಸ್ಪ್ರೇ ಮಾಡಿದ್ರಿ. ಆ ಎಣ್ಣೆ ಸ್ಪ್ರೇ ಮಾಡಿ ಈಗ ಸುಮಾರು 20 ರಿಂದ 25 ದಿನ ಆಗೈತಿ. ಅದಕ್ಕೆ 20 ರಿಂದ 25 ದಿನ ಆದಾಗ ಆ ಸ್ಪ್ರೇ ಮಾಡಿದಂಥ ನಮ್ಮ ಕಂಪ್ನಿ ಎಣ್ಣೆ ನಿಮ್ಮ ಹೊಲಕ್ಕೆ ಯಾವ ಮಟ್ಟದಲ್ಲಿ ನಿಮಗೆ ಖುಷಿ ಕೊಟ್ಟೈತಿ, ಕೊಟ್ಟಿಲ್ಲ ಅನ್ನೋದು ನಿಮ್ಮ ಬಾಯಲ್ಲಿ ಹೇಳ್ಬೇಕು ನೋಡಪ್ಪರೆ. ಸರ್, ಕೊಟ್ಟಿಲ್ಲ ಅಂತೆಲ್ಲ ಕೊಟ್ಟ ಮೇಲೆ ಬದಲಾವಣೆ ಆಗೈತಿ. ಬದಲಾವಣೆ ಚೆನ್ನಾಗಿ ಆಗಿದೆ. ನಾವಂತೂ ಯಾವ್ದು ಕೆಮಿಕಲ್ ಗೊಬ್ಬರ ಹಾಕಿಲ್ಲ. ಹೌದು, ಆರ್ಗ್ಯಾನಿಕ್. ನಾನು ಮೊದಲೇ ಮಾಡ್ತಾ ಇರೋದು ಆರ್ಗ್ಯಾನಿಕ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಕಂಡೈತಿ. ಹೌದು, ನೀವು ಭಾಳ ಆರ್ಗಾನಿಕ್ಗೆ ಮೆಚ್ಚಿ ಪ್ರಗತಿಪರ ರೈತರು. ಅದಕ್ಕೆ ನೀವು ಪ್ರಗತಿಪರ ರೈತರು ಆರ್ಗಾನಿಕ್ಗೆ ಮನಸ್ಸು ಮಾಡ್ತಾರೆ ಅಂತಾನೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದೀವಿ ನಾವು. ನಮ್ಮ ಮಾತಿಗೆ ಹೋಗೊಟ್ಟು ನೀವು ಆರ್ಗಾನಿಕ್ ಪ್ರಾಡಕ್ಟ್ ಯೂಸ್ ಮಾಡಿದ್ರಿ. ಈಗ ಬಾಜು ನಿಮ್ಮ ಕಾಕಾರದ ಹೊಲ ಐತಿ, ಅದು ಫರ್ಟಿಲೈಸರ್ ಯೂಸ್ ಮಾಡಿ ಸುಮಾರು 1 ರಿಂದ 2 ಟೈಮ್ ಫರ್ಟಿಲೈಸರ್ ಗೊಬ್ಬರನೂ ಕೊಟ್ಟಾರೆ, ಕೆಮಿಕಲ್ ಎಣ್ಣೆನೂ ಸ್ಪ್ರೇ ಮಾಡ್ಯಾರೆ. ನಮ್ದು ಆರ್ಗಾನಿಕ್ ಬರೀ 1 ಸಲ ಸ್ಪ್ರೇ ಮಾಡಿ ಯಾವುದು ಮತ್ತೆ ಬೇರೆ ಯೂಸ್ ಮಾಡಿಲ್ಲ. ಸುಮಾರು 20 ರಿಂದ 25 ದಿನ ಈ ಅದ್ಭುತವಾಗಿ ನಿಮ್ಮ ಹೊಲದಲ್ಲಿ ನಮ್ಮ ಕಂಪನಿ ಪ್ರಾಡಕ್ಟ್ ಯೂಸ್ ಮಾಡಿದ್ದಕ್ಕೆ ತುಂಬ ಡಿಫ್ರೆಂಟ್ ಆಗಿ ಕಾಣತೈತಿ. ನಮಗಂತರೂ ಬಹಳ ಖುಷಿ ಕೊಟ್ಟೈತಿ. ಭೂಮಿತಾಗಿ ಈ ರೀತಿ ಬೆಳೆಸಿದ್ ನೋಡಿ ನಿಮಗೇನು ಅನಿಸ್ತೈತಿ ಮುಡಪ್ಪ? ಈ ನಿಮ್ಮ ಹತ್ತಿ ಬೆಳೆ ನೋಡಿ ನಮ್ಗೆ ಚೆನ್ನಾಗಿ ಅನ್ಸೈತ್ರಿ. ಇದ್ರ ಬಗ್ಗೆ ಮಾತಾಡೋದ್ರಿಂದ ಆರ್ಗ್ಯಾನಿಕ್ ಮಾಡಿದ್ರೆ ರೈತರಿಗೆ ಎಲ್ಲರಿಗೂ ಒಳ್ಳೇದಾಗತ್ತೆ ಅಂತ ಹೇಳಿ. ಹಂಗಾದ್ರೆ ಯಾವುದೇ ರೈತರು ಆಜು ಬಾಜು ಪಕ್ಕದಾಗಲಿ ನಿಮ್ಮ ಊರಾಗಲಿ ನೀವು ಆರ್ಗಾನಿಕ್ ಪ್ರಾಡಕ್ಟ್ ವಿಕ್ಟರಿ ಕಿಟ್ಟಿನ ಸಹ ಉಪಯೋಗ ಮಾಡಿದ್ದಿ. ಅದರಿಂದ ನಿನಗೆ ಏನು ಅನ್ಸೈತಪ್ಪ ಅಂತ ನಿನ್ನ ರೈತರು ಕೇಳಿದ್ರೆ ನೀನೇನು ಹೇಳ್ತಿ ಅವರಿಗೆ? ನಾನು ಮಾಡಿದ್ರೆ ಚೆನ್ನಾಗೈತೆ ಅಂತ ಹೇಳ್ತೀನಿ. ಚೆನ್ನಾಗೈತೆ ಅಂತ ಹೇಳಿ ನೀವು ಉಪಯೋಗ ಮಾಡ್ಬೋದು ಅಂತ ಸಜೆಷನ್ ಕೊಡ್ತೀವಿ ಅವ್ರಿಗೆ. ತುಂಬ ಸಂತೋಷ. ಈಗ ನಿಮಗೆ ನಿಮ್ಮ ಕಾಕಾರ ಹೊಲನೂ ಕಾಣ್ತೈತಿ, ನಿಮ್ಮ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡಿದ್ದು ಕಾಣ್ತೈತಿ. ಈ ನಿಮ್ಮ ಕಾಕಾರ ಹೊಲಕ್ಕೂ ಇದಕ್ಕೂ ನೋಡಿದ್ರೆ ಏನು ಅನಿಸ್ತೈತಿ ನಿಮಗೆ? ಇದು ಫರ್ಟಿಲೈಸರ್ ಉಪಯೋಗ ಮಾಡಿದ್ದು, ಸರ್ಕಾರಿ ಗೊಬ್ಬರ ಕೆಮಿಕಲ್ ಎಣ್ಣಿನ. ಇದು ನಿಮ್ಮ ಕಾಕಾರ ಹೊಲ ಫರ್ಟಿಲೈಸರ್ ಯೂಸ್ ಮಾಡಿದ್ದು, ಇದು ನಿಮ್ಮ ಹೊಲ ಬರೀ ಆರ್ಗಾನಿಕ್ ಯೂಸ್ ಮಾಡಿದ್ದು. ಒಂದೇ ಒಂದು ಸಾರಿ ಸ್ಪ್ರೇ ಕೊಟ್ಟವಿ. ಅದಕ್ಕೂ ಇದಕ್ಕೂ ನಿಮಗೆ ಏನು ಅನಿಸ್ತೈತಿ? ಇದು ಸ್ವಲ್ಪ ಡೆವಲಪ್ಮೆಂಟ್ ಕಡಿಮೆ ಐತ್ರಿ, ಇದು ಸ್ವಲ್ಪ ಜಾಸ್ತಿ ಐತೆ ಆರ್ಗಾನಿಕ್ ಮಾಡಿ. ಸ್ವಲ್ಪ ಅಂತ ಹೇಳ್ಬೇಡ ನೋಡಿ, ಇದು ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಕಾಣ್ತೈತಿ. ನಿನ್ನ ಬಾಯಲ್ಲಿ ಹೇಳ್ಬೇಕು ನನಗೆ. ಸರ್, ಈಗ ಹೇಳ್ದೇವಲ್ಲ, ಅದು ಆರ್ಗಾನಿಕ್ ಮಾಡಿದ್ರೆ ಚೆನ್ನಾಗಿ ರಿಸಲ್ಟ್ ಕಾಣಿಸ್ತೈತಿ. ಇದು ಸ್ವಲ್ಪ ಡೆವಲಪ್ಮೆಂಟ್ ಕಡಿಮೆ ಐತಿ. ಹಂಗಾರ ಇದಕ್ಕೂ ಟ್ಯಾಲಿ ಮಾಡಿ ನೋಡಿದಾಗ ನಿನ್ನ ಮನಸ್ಸಿಗೆ ತೃಪ್ತಿ ಆಗೈತಿ. ನಮ್ಮ ಭೂಮಿ ಒಳ್ಳೆ ಅದ್ಭುತವಾಗಿ ಬೆಳೆದೈತಿ ಆರ್ಗಾನಿಕ್ ಪ್ರಾಡಕ್ಟ್ ವಿಕ್ಟರಿ ಕಿಟ್ಟಿಂದ ಬಳಸಿದ್ರಿಂದ ಅಂತ ನಿನಗೆ ಖುಷಿ ಆಗೈತಿ? ಆಗೈತೆ ಸರ್, ಆಗೈತೆ. ತುಂಬ ಹೃದಯದ ಧನ್ಯವಾದಗಳು ಮುಡಪ್ಪ. ಇದೇ ರೀತಿ ಯಾವುದೇ ರೈತರು ಬಂದು ವಿಕ್ಟರಿ ಕಿಟ್ ಪ್ರಾಡಕ್ಟ್ ಯಾವ ರೀತಿ ಕೆಲಸ ಮಾಡ್ತೈತಿ ಅನ್ನೋದು ನೀನು ಮನಸಾಪೂರ್ವಕವಾಗಿ ಒಳ್ಳೆ ಕಂಪ್ನಿ, ಒಳ್ಳೆ ಪ್ರಾಡಕ್ಟ್ ಐತಿ, ಒಳ್ಳೆ ರಿಸಲ್ಟ್ ಐತಿ ಅಂತ ನೀನು ಒಂದು ಧೈರ್ಯದಿಂದ ಹೇಳಬೇಕು ಅಂತ ನಿನ್ನಲ್ಲಿ ವಿನಂತಿಸಿಕೊಳ್ತಾ ನಮ್ಮ ವಿಕ್ಟರಿ ಕಂಪ್ನಿಗೂ ನಿಮ್ಮ ರೈತರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ವಿಕ್ಟರಿ ಕಂಪ್ನಿ ಜೈ ವಿಕ್ಟರಿ.